ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೇನು ಕೇವಲ 4 ದಿವಸದಲ್ಲಿ ನಮ್ಮ ರಾಜ್ಯದ ಬಜೆಟ್ ಘೋಷಣೆ ಆಗುತ್ತೆ. ಸೊ ಆ ಸಮಯದಲ್ಲಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಬೇಡಿಕೆ ಏನಿತ್ತು, ಮುಖ್ಯವಾದ ಬೇಡಿಕೆಗಳೆಲ್ಲ ಈಡೇರಿಕೆಯ ಭರವಸೆಯನ್ನು ಕೊಟ್ಟಿದೆ ನಮ್ಮ ಸರ್ಕಾರ. ಹಾಗೆ ಇವರ ಗೌರವಧನ ಕೂಡ ಹೆಚ್ಚಳ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಜೆಟ್ ಘೋಷಣೆಯ ಸಮಯದಲ್ಲಿ ಇವರ ಒಂದು ಗೌರವಧನ ಹೆಚ್ಚಳದ ಬಗ್ಗೆ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದೆ ನಮ್ಮ ಸರ್ಕಾರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂಗನವಾಡಿ ವರ್ಕರ್ಸ್ಗಳ ಬಗ್ಗೆ. ಹಾಗೆ ಅಂಗನವಾಡಿ ವರ್ಕರ್ಸ್ಗಳ ಬೇಡಿಕೆಗಳು ಈಡೇರಿಸಲು ಸಲುವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೇನ್ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬಂದಿದೆ. ಸೊ ಕಂಪ್ಲೀಟ್ ಮಾಹಿತಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡೋದಲ್ಲಿ ಓಡಿಸ್ಕೊಂಡು ನೋಡೋದಲ್ಲಿ ಮಾಡಬೇಡಿ, ಮಾಹಿತಿ ಗೊತ್ತಾಗೋದಿಲ್ಲ. ಸೊ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ಕೇವಲ 4 ದಿವಸದಲ್ಲಿ ನಮ್ಮ ರಾಜ್ಯದ ಬಜೆಟ್ ಘೋಷಣೆ ಆಗುತ್ತೆ. ಆ ಸಮಯದಲ್ಲಿ ಸುಮಾರು ದಿವಸದಿಂದ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ತುಂಬಾನೇ ಪ್ರತಿಭಟನೆಗಳು ನಡೆಸಿದೆ. ಆದರೆ ನಮ್ಮ ಸರ್ಕಾರ ಅವರ ಪ್ರತಿಭಟನೆಗೆ ಪ್ರತಿಫಲ ಕೊಟ್ಟಿಲ್ಲ. ಭರವಸೆ ಕೊಡ್ತಾ ಇತ್ತು, ಆದರೆ ಅವರ ಬೇಡಿಕೆಗಳು ಇದುವರೆಗೂ ಯಾವುದೂ ಈಡೇರಿಸಿಲ್ಲ ನಮ್ಮ ಸರ್ಕಾರ ಅಂತಾನೆ ಹೇಳ್ಬೋದು. ತುಂಬಾ ಘಟನೆಗಳೆಲ್ಲ ಪ್ರತಿಭಟನೆ ಮಾಡುವಾಗ ಅವರಿಗೆ ಭರವಸೆ ಕೊಡಲಾಗಿತ್ತು. ಸೊ ಅವರಿಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬಂದಿತ್ತು, ತಮ್ಮ ಹುದ್ದೆಗೆ ಇಮಿಡಿಯೇಟ್ ಆಗಿ ಕಾರ್ಯ ನಿರ್ವಹಿಸಬೇಕಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಪೊಲೀಸರಿಂದ ಕೂಡ ಕೆಲವೊಂದು ಅವರ ಪ್ರತಿಭಟನೆ ನಿಲ್ಲೋ ಥರ ಮಾಡಿದ್ರು ನಮ್ಮ ಸರ್ಕಾರ. ಆದರೆ ಯಾವುದಕ್ಕೂ ನಮ್ಮ ಅಂಗನವಾಡಿ ವರ್ಕರ್ಸ್ಗಳು ಯಾವುದಕ್ಕೂ ಕುಗ್ಗದೆ ಬಗ್ಗದೆ ಅವರ ಒಂದು ಹೋರಾಟನ ನಿರಂತರವಾಗಿ ನಡೆಸಿದ್ರು ಅಂತಲೇ ಹೇಳ್ಬೋದು. ಹಾಗೆ ಕಳೆದ ವಾರ ಹೋರಾಟ ಪ್ರತಿಭಟನೆ ನಡೆಸಿದಾಗ ನಮ್ಮ ಸರ್ಕಾರ ಇಮಿಡಿಯೇಟ್ ಆಗಿ ನಿಮ್ಮ ಬೇಡಿಕೆಗಳ ಬಗ್ಗೆ ಕ್ರಮ ಕೈಗೊಳ್ತೀವಿ, ಹಾಗೆ ಬಜೆಟ್ ಮಂಡನೆ ಮಾಡುವಾಗ ತಮ್ಮೆಲ್ಲರ ಬೇಡಿಕೆಗಳು ಕೂಡ ನಾವು ಈಡೇರಿಸ್ತೀವಿ, ತಮ್ಮ ಗೌರವಧನ ಕೂಡ ಹೆಚ್ಚಳ ಮಾಡ್ತೀವಿ ಅಂತ ಖುದ್ದಾಗಿ ನಮ್ಮ ಸರ್ಕಾರನೇ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಭರವಸೆನ ಕೊಟ್ಟಿದೆ. ಸೊ ಹೀಗಾಗಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ತಮ್ಮ ಹುದ್ದೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದು ನಿಟ್ಟುಸಿರಿನಲ್ಲಿ ಅವರು ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಸೊ ಒಂದು ನಂಬಿಕೆಯಲ್ಲಿ ನಮ್ಮ ಗೌರವಧನ ಹೆಚ್ಚಳ ಮಾಡುತ್ತೆ ನಮ್ಮ ಸರ್ಕಾರ ಅನ್ನೋ ಒಂದು ನಂಬಿಕೆಯಲ್ಲಿ. ಸೊ ಇನ್ನೇನು ಕೇವಲ 4 ದಿವಸ ಅಷ್ಟೇ ಉಳಿದಿದೆ. ಸೊ ಬಜೆಟ್ ಮಂಡನೆ ಆಗುವಾಗ ಇವರ ಬೇಡಿಕೆಗಳು ಕೂಡ ಈಡೇರುತ್ತೆ ಅನ್ನೋ ನಂಬಿಕೆಯಲ್ಲಿ ಇದ್ದಾರೆ ಎಲ್ಲ ಮಹಿಳೆಯರು ಅಂತಾನೆ ಹೇಳ್ಬೋದು. ಸೊ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವಾಗ ಬಜೆಟ್ ಮಂಡನೆಯಲ್ಲಿ ಸುಮಾರು ಸವಾಲುಗಳಿದೆ ಅವರಿಗೆ ಅಂತಾನೆ ಹೇಳ್ಬೋದು. ಸರಕಾರಿ ನೌಕರರು 7ನೇ ವೇತನ ಹಾಗೆ ಪಿಂಚಣಿ ಎಲ್ಲ ಹೆಚ್ಚಳ ಆಗುತ್ತೆ ಅಂತ ಆ ಕಡೆ ಅವ್ರು ಕಾಯ್ತಾ ಇದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆದು 3 ಕಂತಿನ ಹಣ ಕೂಡ ಡ್ಯೂ ಇದೆ. ಸೊ ಕೇಳಿದ್ರೆ ತಾಂತ್ರಿಕ ಸಮಸ್ಯೆ ಅಂತ ಹೇಳ್ತಾರೆ. ಸೊ ಈ ಕಡೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಸುಮಾರು ಈ ಥರ ಸವಾಲುಗಳಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತಾನೆ ಹೇಳ್ಬೋದು. ಸೊ ಇದನ್ನೆಲ್ಲ ಹೇಗೆ ಎದುರಿಸ್ತಾರೆ, ಅಥವಾ ಎಲ್ಲ ಸವಾಲುಗಳ ಜೊತೆ ಇವರದ್ದು ಅಂಗನವಾಡಿ ವರ್ಕರ್ಸ್ಗಳ ಬೇಡಿಕೆಯನ್ನು ಪೂರೈಸ್ತಾರಾ, ಅಥವಾ ಇನ್ನು ಮುಂದೆ ಏನಾದರೂ ಮತ್ತೆ ಮುಂದಕ್ಕೆ ಹಾಕ್ತಾರ ಇವರ ಗೌರವಧನ ಹೆಚ್ಚಳದ ಬಗ್ಗೆ ಅನ್ನೋದು ಎಲ್ಲರಿಗೂ ಒಂದು ಕುತೂಹಲ ಆಗಿದೆ, ಹಾಗೆ ಪ್ರಶ್ನೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಂಗನವಾಡಿ ವರ್ಕರ್ಸ್ ಗೌರವಧನ ಹೆಚ್ಚಳದ ಬಗ್ಗೆ ಆಗಿರ್ಬೋದು, ಹಾಗೆ ಅವರ ಕೆಲವು ಬೇಡಿಕೆಗಳ ಬಗ್ಗೆ ದೃಢವಾಗಿ ಕ್ರಮ ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಮೇಲಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ನಡೆಸಿ ಇವರ ಗೌರವಧನ ಕೂಡ ಹೆಚ್ಚಳ ಮಾಡಬೇಕು, ಹಾಗೆ ಕೆಲವೊಂದು ಬೇಡಿಕೆಗಳ ಬಗ್ಗೆ ಕ್ರಮ ಕೈಗೊಂಡು ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆನ ನಡೆಸಿ ಸಿದ್ದರಾಮಯ್ಯ ಸರ್ ಜೊತೆ ಕೂಡ ಮಾತುಕತೆಯನ್ನ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ತಿಳಿದು ಬಂದಿರೋಂತಹ ಮಾಹಿತಿ ಇದು. ಸೊ ಕಾದು ನೋಡಬೇಕು ಫ್ರೆಂಡ್ಸ್. ಇನ್ನೇನು ಮಾರ್ಚ್ 7ನೇ ತಾರೀಕು ಬಜೆಟ್ ಮಂಡನೆ ಆಗುತ್ತೆ. ಸೊ ನಮ್ಮ ರಾಜ್ಯದ ಬಜೆಟ್ ಘೋಷಣೆ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಅಂಗನವಾಡಿ ವರ್ಕರ್ಸ್ಗಳ ಎಷ್ಟು ಬೇಡಿಕೆಗಳು ಈಡೇರಿಸುತ್ತೆ ನಮ್ಮ ಸರ್ಕಾರ, ಅಂಗನವಾಡಿ ವರ್ಕರ್ಸ್ಗಳ ಎಷ್ಟು ಬೇಡಿಕೆಗಳು ಪೂರೈಸುತ್ತಾರೆ, ಅಥವಾ ಬರೀ ಇವರ ಗೌರವಧನ ಮಾತ್ರ ಹೆಚ್ಚಳ ಮಾಡ್ತಾರ, ಪ್ರತಿಯೊಂದು ಮಾರ್ಚ್ 7ನೇ ತಾರೀಕು ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಈ ಸದ್ಯಕ್ಕೆ ಎಲ್ಲ ಕಡೆ ಈ ತರ ಒಂದು ಚರ್ಚೆ ನಡೀತಾ ಇದೆ. ಸೊ ಹೀಗಾಗಿ ತಮ್ಮೆಲ್ಲರಿಗೂ ಈ ವಿಡಿಯೋ ಮೂಲಕ ತಿಳಿಸಲಾಗಿತ್ತು. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೂ ಏನೇ ನಮ್ಮ ಸರ್ಕಾರದಿಂದ ಹೊಸ ನೋಟಿಫಿಕೇಶನ್ ಆಗಲಿ, ಅಪ್ಡೇಟ್ ಆಗಲಿ, ಅಥವಾ ಯಾವುದೇ ತರಹ ಅಂಗನವಾಡಿ ಮಾಹಿತಿ ಬಂದರೆ ನಮ್ಮ ಚಾನಲಲ್ಲಿ ತಿಳಿಸ್ಕೊಡಲಾಗುತ್ತೆ. ಅಥವಾ ಅಂಗನವಾಡಿ ಹೊರತುಪಡಿಸಿ ಬೇರೆ ಇನ್ನಿತರ
ಅಂಗನವಾಡಿ ಜಾಬ್ಸು ಸ್ಕೀಮ್ಸು ಯಾವುದೇ ಪ್ರಕಾರ ನಿಮಗೆ ಮಾಹಿತಿ ಬೇಕಿದ್ರೂ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.